ಗುರುಭ್ಯೋ ನಮಃ. ಎಲ್ಲ ನನ್ನ ಪ್ರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಹಾಗೂ ನವರಾತ್ರಿ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ರಿಗೂ. ಇವತ್ತು ನಾನು ತುಲಾರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ನಮ್ಮ ತುಲಾರಾಶಿಯವರು ಮೊದಲೇ ಜ್ಞಾನಿಗಳು, ಬುದ್ಧಿಜೀವಿಗಳು, ತೂಕ ಮಾಡಿ ಲೆಕ್ಕ ಹಾಕುವವರು ಇವರು. ಅದು ಯಾವುದೇ ಒಂದು ವಸ್ತು ಆದರೂ ಬಂತು ಅಥವಾ ಯಾವುದೇ ಒಂದು ವ್ಯಕ್ತಿತ್ವನಾದರೂ ಬಂತು, ನೀಟಾಗಿ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡುವಂಥವರೇ ನಮ್ಮ ಈ ತುಲಾರಾಶಿಯವರು. ನಿಮಗೆ ಆದಂಥ ಕಷ್ಟ ನಷ್ಟಗಳೇ ನಿಮಗೆ ಅತ್ಯುತ್ತಮವಾದಂಥ ಗುರು. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಎಕ್ಸ್ಪೀರಿಯನ್ಸ್ ಗ್ರೇಟರ್ ದೆನ್ ಎಜುಕೇಷನ್. ಇದು ತುಲಾರಾಶಿಯವರಿಗೆ 100% ಅವಲಂಬನೆ ಆಗ್ತದೆ ಮತ್ತು ಅನ್ವಯನೂ ಆಗ್ತದೆ. ಹಾಗಾಗಿ ಮುಂದೆ ನೋಡೋಣ ಏನೇನು ಶುಭ ಫಲಗಳಿದೆ ಈ ಅಕ್ಟೋಬರ್ ಮಾಸದಲ್ಲಿ ಈ ತುಲಾರಾಶಿಯವರಿಗೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಶನಿಗ್ರಹವು ಪಂಚಮ ಸ್ಥಾನದಲ್ಲಿದೆ, ಗುರುಗ್ರಹ ಅದೇ ರೀತಿಯಾಗಿ ಅಷ್ಟಮದಲ್ಲಿರುವಂಥದ್ದು. ಇದರಿಂದ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ. ಏನು ಕೆಲಸ ಮಾಡ್ತಿರುವಂಥ ಗೃಹಿಣಿಯರೇನಿದ್ದಾರೆ ಅಥವಾ ಮನೆಯಲ್ಲೇ ಹೌಸ್ ವೈಫ್ ಆಗಿರುವಂಥ ಗೃಹಿಣಿಯರು ಅಥವಾ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ವೃತ್ತಿಪರ ಮಹಿಳೆಯರು, ಇವರಿಗೆಲ್ಲ ಅತ್ಯುತ್ತಮವಾದಂತಹ ಒಂದು ಶುಭ ಫಲ, ಪ್ರಶಂಸೆ, ಸನ್ಮಾನ. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಏಳಿಗೆ. ತುಂಬ ಜನ ಕಾಮೆಂಟ್ ಮಾಡಿದ್ದು ನಾನು ಕೇಳಿದ್ದೇನೆ, ಗುರುಗಳೇ ನೀವು ಹೇಳ್ತಾ ಇದ್ದೀರಿ ಏನೂ ಆಗಲಿಲ್ಲ ಅಂತ. ಬಟ್ ಈ ಮಾಸದಲ್ಲಿ ನೋಡಿ, ಈ ಹೌಸ್ ವೈಫ್ ಆಗಿರಲಿ ಅಥವಾ ವರ್ಕಿಂಗ್ ವುಮನ್ಸ್ ಆಗಲಿ, ಅವ್ರಿಗೆಲ್ರಿಗೂ ಕೂಡ ಅತ್ಯುತ್ತಮವಾಗಿದೆ. ತಂದೆ ತಾಯಿಯವರಿಂದ ನೆರವು. ತಾವು ಏನೇನು ಕೆಲಸ ಮಾಡ್ತಾಯಿದ್ದೀರಿ ಅಥವಾ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಥವಾ ಯಾವುದೋ ಒಂದು ಮನೆ ಕಟ್ತಾಯಿದ್ದೀರೋ ಅಥವಾ ಮದುವೆ ಆಗಬೇಕೋ, ಅದು ಗಂಡಾಗಲಿ ಹೆಣ್ಣಾಗಲಿ, ನಿಮಗೆ ನಿಮ್ಮ ತಂದೆ ತಾಯಿಯವರಿಂದ ಅತ್ಯುತ್ತಮವಾದಂಥ ಒಂದು ಬೆಂಬಲ ಸಿಗುವಂಥದ್ದು, ಅವರಿಂದ ಹಣಕಾಸಿನ ನೆರವಾಗುವಂಥದ್ದು, ಅಥವಾ ಅವರು ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಭರವಸೆ ಕೊಟ್ಟು ಬೆನ್ನೆಲುಬಾಗಿ ನಿಮ್ಮ ಜೊತೆಗೆ ಕೆಲಸವನ್ನು ಮುಗಿಸ್ಕೊಡುವಂತಹ ಒಂದು ಸಾಧ್ಯತೆಗಳು ಬಲವಾಗಿದೆ ಈ ಅಕ್ಟೋಬರ್ ಮಾಸದಲ್ಲಿ. ಹಾಗಾಗಿ ಈ ತಂದೆ ತಾಯಿಯವರ ಜೊತೆಗೆ ಯಾವುದೇ ರೀತಿಯಾದಂಥ ಒಂದು ಕಲಹ ಮುನಿಸು ಅದನ್ನೆಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಬರುವಂಥ ಫಲಗಳು ಕಳ್ಕೊಂಬಿಡ್ತೀರ ಆ ಥರ ಮಾಡೋಕ್ಕೋದ್ರೆ. ನೀವು ನಿಮ್ಮ ತಂದೆ ತಾಯಿಯವ್ರ ಜೊತೆಗೆ ಖುಷಿಯಿಂದ ಇರಿ, ಆನಂದವಾಗಿರಿ. ಅವರ ಪ್ರತಿಯೊಂದು ಸಪೋರ್ಟು ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಗೆ ಸಿಗುವಂಥದ್ದು, ಆಯಿತಾ. ಸಮುದ್ರ ಆಧಾರಿತ ಕೆಲಸಗಾರರಿಗೆ ಉತ್ತಮ ಫಲ. ಸಮುದ್ರ ಆಧಾರಿತ ಅಂತಂದರೆ ಈ ನೀರನ್ನು ಅವಲಂಬಿಸಿ ಯಾರ್ಯಾರೆಲ್ಲ ತಮ್ಮ ವೃತ್ತಿಪರ ಜೀವನವನ್ನು ಸಾಗಿಸ್ತಾ ಇದ್ದಾರೋ, ಯಾರೋ ಒಂದು ಬೋಟ್ ಮಾಲೀಕರಾಗಿರ್ಬೋದು ಅಥವಾ ಮೀನುಗಾರರಾಗಿರ್ಬೋದು, ಈ ಬಿಸ್ಲರಿ ವಾಟರ್ ಸಪ್ಲೈ ಮಾಡೋರಾಗಿರಲಿ, ROUV ಸಪ್ಲೈ ಮಾಡುವಂಥವ್ರು, ಅಥವಾ ಈ ವಾಟರ್ ಫಿಲ್ಟರ್ಗಳನ್ನೆಲ್ಲ ಏನು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಮಾಸ. ಯಾಕಂತಂದರೆ ನೀರಿಗೆ ಸಂಬಂಧಪಟ್ಟಿರುವಂಥ ಕೆಲಸ ಅಂತಂದರೆ ಇದೆಲ್ಲ ಬರ್ತದೆ. ಹಾಗಾಗಿ ಇವರಿಗೆಲ್ಲ ಉತ್ತಮವಾದಂಥ ಧನಲಾಭವೂ ಇದೆ, ಉತ್ತಮವಾದಂತಹ ನಿಮ್ಮ ಬಿಸ್ನೆಸ್ಸು ಕೂಡ ಡೆವಲಪ್ಮೆಂಟ್ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಮೀನುಗಾರರಿಗೆ, ಬೋಟ್ ಮಾಲೀಕರಿಗೆ ಹಾಗೂ ಈ ವಾಟರ್ ಬಿಸ್ನೆಸ್ ಮಾಡೋರು, ಏನು ಮನೆಗೆಲ್ಲ ಒಂದು 20 ಲೀಟರ್ ಕ್ಯಾನ್ ಯಾರು ಹಾಕ್ತಿರೋ ಅಥವಾ ಅದಕ್ಕಿಂತ ಜಾಸ್ತಿ ನೀರನ್ನು ಯಾರ್ಯಾರು ಹಾಕ್ತಾಯಿದ್ದೀರೋ ಅಂಥವರಿಗೆಲ್ಲ ಉತ್ತಮವಾದಂಥ ಫಲ ಈ ಅಕ್ಟೋಬರ್ ಮಾಸದಲ್ಲಿ ತುಲಾರಾಶಿಯವರಿಗೆ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಮುನ್ನಡೆಯಾಗುವಂಥದ್ದು. ವಿದೇಶಗಳಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಿ ಅಲ್ಲೇ ನಿಮಗೆ ಒಂದು ಕೆಲಸ ಸಿಗುವಂತಹ ಹಲವಾರು ಲಕ್ಷಣಗಳು ಈ ಮಾಸದಲ್ಲಿ ಇದೆ. ಆದ್ದರಿಂದ ನೀವು ಮಾಡ್ತಿರುವಂಥ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಶ್ರಮ ಜಾಸ್ತಿ ಇರಲಿ, ಹಾಗೂ ನೀವು ಏನು ಕೆಲಸ ನೋಡ್ತಾ ಇದ್ದೀರಿ, ವಿದೇಶದಲ್ಲಾಗಿರಲಿ ಅಥವಾ ನಮ್ಮ ದೇಶದಲ್ಲೇ ಆಗಿರಲಿ, ಒಂದು ಅತ್ಯುತ್ತಮವಾದಂಥ ಕಂಪ್ನಿನ ನೋಡಿ, ಆ ಕಂಪ್ನಿದು ಒಂದು ಹಿಸ್ಟ್ರಿ ತೆಗೆದು ನೋಡಿ, ಅದರ ಪೂರ್ವಕವಾಗಿ ಅದ್ರ ಪರವಾಗಿ ನೀವು ಹೋಗಿದರೆ ನಿಮಗೆ ಒಂದು ಸೆಕ್ಯೂರಬಲ್ ಜಾಬ್ ಸಿಗುವಂಥದ್ದು, ಇದೆಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಆಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಭಯ ಬೇಡ. ಗುರುಗಳೇ ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಆಗ್ತದೋ ಇಲ್ಲ. ಕೆಲಸ ಹುಡುಕ್ತಾ ಇದ್ದವ್ರಿಗೆ ಖಂಡಿತವಾಗ್ಲೂ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಆಗ್ತದೆ. ಆದರೆ ನಿಮ್ಮ ಚಂಚಲ ಸ್ವಭಾವನ ಸ್ವಲ್ಪ ಬಿಡಬೇಕಾಗ್ತದೆ ಈ ಮಾಸದಲ್ಲಿ. ಯಾರೋ ಒಬ್ಬರು ಬಣ್ಣದಂಥ ಮಾತಾಡಿದ್ರು ಅಂತ ಅವ್ರ ಮಾತು ಕೇಳಿಕೊಂಡು ನೀವು ಇಟ್ಟಿರುವಂಥ ಒಂದು ಟಾರ್ಗೆಟ್ ಆಗಿರಲಿ, ನೀವು ಇಟ್ಟಿರುವಂಥ ಒಂದು ಗುರಿ ಆಗಲಿ, ಅದನ್ನು ಮರೆಯೋಕ್ಕೆ ಹೋಗಬೇಡಿ. ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ರಿ ಆ ಟಾರ್ಗೆಟ್ ಬೇಸ್ ಮೇಲೇ ಹೋಗಿ ಸಕ್ಸಸ್ಸು ಖಂಡಿತವಾಗ್ಲೂ ನಿಮ್ಗೆ ಸಿಗ್ತದೆ. ಯಾರೋ ಮೂರನೇ ವ್ಯಕ್ತಿ ಏನೋ ಅಂದ್ಕೊಂಡು ಅವನು ಮಾತು ಕೇಳ್ಕೊಂಡು ಹೋದರೆ ಅದು ಆಗೋಗುವಂಥದ್ದಲ್ಲ. ಮೊದಲೇ ನೀವು ಬುದ್ಧಿಜೀವಿಗಳು, ನಾನು ಆಲ್ರೆಡಿ ಹೇಳಿದ್ದೇನೆ. ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ, ಇದು ನಿಮಗೆ ಔಟ್ ಆಫ್ 100% ಫಲ ಕೊಡುವಂಥದ್ದು. ಗುರು ಹಿರಿಯರ ಆಶೀರ್ವಾದ.
ನಿಮ್ಮ ತಾತನೋ ಅಥವಾ ಅಜ್ಜಿನೋ ಅವರಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂಥದ್ದು, ಒಂದು ಆಶೀರ್ವಾದ ಸಿಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಈ ತುಲಾರಾಶಿಯವರಿಗೆ ಇದೆ. ಹಾಗಾಗಿ ಯಾವಾಗ ನಮಗೆ ಗುರು ಹಿರಿಯರಿಂದ ಯಾವ್ದು ನಮಗೆ ಪಾಠ ಮಾಡಿದಂಥ ಗುರುಗಳಾಗಿರ್ಬೋದು ಅಥವಾ ನಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಂಥವ್ರದ್ದು ಒಂದು ಆಶೀರ್ವಾದ ಸಿಕ್ಕಿದರೆ ನಮಗೆ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದು ಅಲ್ಲಿ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಯಾವಾಗಲೂ ಈ ಗುರು ಹಿರಿಯವರು ಒಳ್ಳೇದಾಗಲಪ್ಪ ಅಂದಾಗ ಯಾವಾಗಲೂ ಇವ್ರು ಹೇಳ್ತಾರೆ ಅಂದ್ಕೊಂಡು ಆ ಥರ ಮನಸ್ಸಿಗೆ ತೊಗೊಳಕ್ಕೆ ಹೋಗಬೇಡಿ. ಅದ್ರ ಮೇಲೆ ಭಕ್ತಿ ಇರಲಿ, ನಿಮಗೆ ಅದ್ರ ಮೇಲೆ ನಂಬಿಕೆ ಇರಲಿ. ಅವ್ರ ಆಶೀರ್ವಾದನ ಮನಸ್ಸು ಇಚ್ಛೆ ಅದನ್ನು ನೀವು ತಗೋಬೇಕಾಗ್ತದೆ. ತಗೊಳ್ಳಿ, ನಿಮಗೆ ಮುಂದೆ ತುಂಬ ಇದರಿಂದ ಒಳ್ಳೆಯ ಫಲಗಳೇ ಸಿಗ್ತದೆ. ಸಾಂಸಾರಿಕ ಜೀವನದಲ್ಲಿ ಉನ್ನತ ಶಾಂತಿ ಮತ್ತು ಸುಖ. ಯಾರ್ಯಾರೆಲ್ಲ ಈಗ ಈ ಸಾಂಸಾರಿಕ ಜೀವನ ಅಂತಂದರೆ, ಈಗ ನಾನು ನಿಮಗೆ ಹೇಳಬೇಕು ಅಂತಂದರೆ, ಈಗ ಬೆಂಗಳೂರು ಒಂದು ನಗರ ಪ್ರದೇಶವನ್ನೇ ನಾನು ತಗೊಳ್ತೇನೆ. ಈ ಪ್ರೊಫೆಷ್ನಲ್ ಲೈಫಲ್ಲಿ ಒಬ್ಬರಿಗೆ ಒಂದು ಹೆಂಡತಿ ಮುಖ ನೋಡಲಿಕ್ಕೆ ಗಂಡನಿಗೆ ಟೈಮ್ ಇರೋದಿಲ್ಲ, ಗಂಡನ ಮುಖ ನೋಡಲಿಕ್ಕೆ ಹೆಂಡತಿಗೆ ಟೈಮ್ ಇರೋದಿಲ್ಲ. ಆ ಥರ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದರೆ ಗಂಡ ಡ್ಯೂಟಿಗೆ ಹೋಗಿರ್ತಾರೆ, ಅವರು ವೈಫ್ ಆದವರು, ಅವ್ರ ಮಿಸ್ಸಸ್ ಆದವರು, ಅವರು ಕೂಡ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅವರು ಸಿಗೋದೇ ರಾತ್ರಿ 1 ಅವರ್ 2 ಅವರ್ ಅಷ್ಟೇ ಸಿಗ್ತಾರೆ. ಮತ್ತು ಬೆಳಗ್ಗೆ ಆದರೆ ಯಥಾ ಪ್ರಕಾರ ಅದೇ ಥರ ಇರ್ತದೆ ನಿಮ್ಮ ಡೈಲಿ ರೂಟೀನು. ಏನು ಮಾಡಲಿಕ್ಕೂ ಆಗೋದಿಲ್ಲ. ನಾವು ಜೀವನ ಮಾಡಬೇಕು ಅಂತಂದರೆ ಇದೆಲ್ಲ ಒಂದು ಕಾಮನ್ ಥಿಂಗ್ಸು. ಹಾಗಾಗಿ ಈ ಮಾಸದಲ್ಲಿ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸುಖ ಸಿಗುವಂಥದ್ದು, ಅಥವಾ ಒಬ್ಬರಿಗೆ ಒಬ್ಬರು ಸ್ವಲ್ಪ ಸಮಯ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹ ಒಂದು ಭಾಗ್ಯ ಈ ಅಕ್ಟೋಬರ್ ಮಾಸದಲ್ಲಿ ಖಂಡಿತವಾಗ್ಲೂ ಬರ್ತದೆ. ಹಾಗಾಗಿ ಯಾವ್ಯಾವಾಗ ನಿಮಗೆ ಟೈಮ್ ಸಿಗ್ತದೋ, ಅದು 1 ಗಂಟೆ ಆಗಲಿ 2 ಗಂಟೆ ಆಗಲಿ, ಬೇಕಾದ್ರೆ 1 ದಿನ ಆಗಲಿ, ಟೈಮ್ ಸಿಕ್ಕಿದಾಗ ನಿಮ್ಮ ಸಂಗಾತಿ ಜೊತೆಗೆ ಗಂಡಾಗಲಿ ಹೆಣ್ಣಾಗಲಿ ಚೆನ್ನಾಗಿರಿ, ಖುಷಿಯಾಗಿರಿ. ಮುಂದಿನ ನಿಮ್ಮ ಜೀವನದ ಭವಿಷ್ಯದ ಬಗ್ಗೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಮೊದಲೇ ಕ್ಯಾಲ್ಕುಲೇಟಿವ್ ಮೈಂಡೆಡ್ಡು ನೀವೆಲ್ಲ ಈ ತುಲಾರಾಶಿಯವರು, ತುಂಬ ಜ್ಞಾನಿಗಳು ಅಂತ ಹೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು, ನಿಮ್ಮ ಇರೋರೇ ಇಬ್ಬರು ಇರ್ತೀರ ಒಂದು ಮನೆ ಅಂತಂದಮೇಲೆ ನಿಮ್ಮ ಪರಸ್ಪರ ಪ್ರೀತಿ ಹಂಚ್ಕೊಳ್ಳಿ. ಅದರಷ್ಟು ಸುಖ ಜೀವನದಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಈ ಬ್ಯೂಟಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗೆ ಅತ್ಯುತ್ತಮವಾದಂಥ ಫಲ ಈ ಅಕ್ಟೋಬರ್ ಮಾಸದಲ್ಲಿದೆ. ಬ್ಯೂಟಿಗೆ ಸಂಬಂಧಪಟ್ಟಿರುವಂಥದ್ದು ಅಂತಂದರೆ ಒಂದು ಸ್ಪಾ ಆಗಿರಲಿ, ಒಂದು ಸಲೂನ್ ಆಗಿರಲಿ, ಅಥವಾ ಕಾಸ್ಮೆಟಿಕ್ ಏನು ಈ ಮೇಕಪ್ ಐಟಮ್ಗಳನ್ನೆಲ್ಲ ಏನು ಸೇಲ್ ಮಾಡ್ತಾರೆ, ಏನು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಂಥವರಿಗೆ ಹಾಗೂ ಮೇಕಪ್ ಆರ್ಟಿಸ್ಟ್ಗಳಿಗೆ ಅವರಿಗೆಲ್ಲ ತುಂಬ ಉತ್ತಮವಾದಂಥ ಫಲ ಈ ಅಕ್ಟೋಬರ್ ಮಾಸದಲ್ಲಿದೆ. ಹಾಗಾಗಿ ಯಾರ್ಯಾರೆಲ್ಲ ಈ ಮೇಕಪ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರೋ ಅಥವಾ ಒಂದು ಫ್ಯಾಷನ್ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಿದ್ದೀರೋ, ನಿಮ್ಮ ಶ್ರಮ ದುಪ್ಪಟ್ಟಾಗಲಿ, ಪ್ರತಿಫಲ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ಕಷ್ಟ ಇದ್ದೇ ಇರ್ತದೆ. ನಿಮ್ಗೆ ಒಳ್ಳೆ ಧನಲಾಭ ಬರಬೇಕು ಅಂತಂದರೆ ನೀವು ಕಷ್ಟಪಡಲೇಬೇಕಾಗ್ತದಲ್ವ. ಕೆಲವರಿಗೆ ಮೂಲ ಜಾತಕದಲ್ಲಿ ಈ ಸರ್ಪದೋಷ ಇದ್ದವರು ಅಥವಾ ನಾಗದೋಷ ಇದ್ದವರು, ನೀವು ಕೆಲವೊಂದಿಷ್ಟು ನುರಿತ ಜ್ಯೋತಿಷಿಗಳಿಗೆ ತೋರಿಸಿದಾಗ ಅವ್ರು ಹೇಳಿರ್ಬೋದು ಸರ್ಪದೋಷ ಇದೆ ಅಥವಾ ನಾಗದೋಷ ಇದೆ ಅಂದ್ಕೊಂಡು. ಅಂಥದ್ದೆಲ್ಲ ಇದ್ದರೆ ಈ ಮಾಸದಲ್ಲಿ ನಿಮಗೆ ಪರಿಹಾರ ಆಗುವಂಥದ್ದು. ಹಾಗಾಗಿ ಒಂದು ಸಾರಿ ನೀವು ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲೊಂದು ಪೂಜೆ ಮಾಡಿಸಿದರೆ ಅಥವಾ ಒಂದು ಸರ್ಪಶಾಂತಿ ಮಾಡಿಸಿದರೆ ಕ್ಲಿಯರ್ ಕಟ್ಟಾಗಿ ನಿಮಗೆ ಅದನ್ನು ನಿವಾರಣೆ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಂಡುಬರ್ತದೆ. ಉದ್ಯೋಗ ವ್ಯಾಪಾರದಲ್ಲಿ ಉತ್ತಮ ಧನಲಾಭ. ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಒಂದು ಬೀದಿ ಬದಿಯ ವ್ಯಾಪಾರಿ ಆಗಿರಲಿ, ಚಿಕ್ಕದಾಗಿ ಮಾಡ್ಕೊಂಡಿರೋರು, ಅಥವಾ ಈ ಜನರಲ್ ಸ್ಟೋರ್ಗಳು ಇಟ್ಕೊಂಡಿದ್ದವರು, ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದವರು, ಪ್ರತಿಯೊಬ್ಬರು ವ್ಯಾಪಾರಿಗಳಿಗೂ ಕೂಡ, ಹೂವಿನ ವ್ಯಾಪಾರಿಗಳು ಕೂಡ ಬಂತು. ಗುರುಗಳೇ ನಮ್ಮ ಹೆಸರು ಹೇಳಲೇ ಇಲ್ಲ ಅಂದ್ಕೊಂಡು ಕೆಲವೊಬ್ರು ಹೇಳಿದ್ದು ನಾನು ಕೇಳಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಈ ಮಾಸದಲ್ಲಿ ಅತ್ಯುತ್ತಮವಾದಂಥ ಧನಲಾಭ ಆಗಲಿದೆ. ಹಾಗಾಗಿ ಈಗಲಿಂದನೇ ಇನ್ನೊಂದು 5-6 ದಿನ ಇದೆ, 5 ದಿನ ಇದೆ, ಈಗಲಿಂದನೇ ನೀವು ಮುಂದಿನ ತಿಂಗಳದ್ದು ಏನೇನು ಪ್ಲ್ಯಾನಿಂಗ್ ಇದ್ದಾವೆ, ವ್ಯಾಪಾರಿಗಳು ಏನೇನು ಐಟಮ್ಗಳು ತಂದು ಇಟ್ಟರೆ ಸೇಲ್ ಆಗುತ್ತೆ ಅಂಥವೆಲ್ಲ ಮಾಡಿದರೆ ನಿಜವಾಗ್ಲೂ ನಿಮ್ಮ ಉದ್ಯೋಗದಲ್ಲಿ ಮಹಾಲಕ್ಷ್ಮಿ ಕೈ ಹಿಡಿತಾಳೆ. ಅದ್ರ ಬಗ್ಗೆ ಡೌಟ್ ಬೇಡ. ಈ ಡಿಫೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಉನ್ನತ ಮರ್ಯಾದೆ. ಡಿಫೆನ್ಸ್ ಅಂತಂದರೆ ಒಂದು ನಮ್ಮ ಭಾರತದ ಸೈನಿಕರಾಗಿರ್ಬೋದು, ಅಥವಾ ನಮ್ಮ ಭಾರತೀಯ ಪೊಲೀಸರು, ಅಥವಾ ನಮ್ಮ ಕರ್ನಾಟಕ ಪೊಲೀಸರಾಗಿರಲಿ, ಅವರಿಗೆಲ್ಲ ಒಂದು ಉತ್ತಮವಾದಂಥ ಮರ್ಯಾದೆ, ಉನ್ನತವಾದಂಥ ಸನ್ಮಾನ ಸಿಗುವಂತಹ ಮಾಸ ಈ ಅಕ್ಟೋಬರ್ ಮಾಸ. ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೋ ಈ ಅಕ್ಟೋಬರ್ ಮಾಸದಲ್ಲಿ, ಅಂಥವ್ರಿಗೆ ಒಂದು ಸಣ್ಣ ಎಚ್ಚರಿಕೆ. ಈ ಮಾಸದಲ್ಲಿ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೇಡ ಅಂದ್ಕೊಂಡು ನನ್ನ ಅನಿಸಿಕೆ. ಅದು ಎಸ್ಪೆಷಲಿ ತುಲಾರಾಶಿಯವರಿಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋದಿದ್ದರೆ ನಿಮ್ಮ ಮೂಲ ಜಾತಕನ ಯಾವುದಾದ್ರೂ ನುರಿತ ಜ್ಯೋತಿಷಿಗಳಿಗೆ ತೋರಿಸಿದರೆ ಅವರು ಕೊಡುವ ಒಂದು ಸಲಹೆಯ ಮೇರೆಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಹಾಗಂತ ಸಡನ್ನಾಗಿ ನಿಮ್ಮ ಮನಸ್ಸಿಗೆ ಬಂದಾಗ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ.
ಅಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂತಹ ಒಂದು ಸಾಧ್ಯತೆಗಳು ತುಂಬ ಇದ್ದಾವೆ. ವ್ಯಕ್ತಿತ್ವ ವಿಕಸನ, ಈ ತುಲಾ ರಾಶಿಯವರಲ್ಲಿ ಒಂದು ವಿಶೇಷವಾದಂಥ ಗುಣ ಈ ಮಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಎಲ್ಲರಿಗೂ ಸಮಾನವಾಗಿ ನೋಡುವಂಥದ್ದು. ನನ್ನ ಹಾಗೆ ಅವರು, ನನ್ನ ಹಾಗೆ ಮತ್ತೊಬ್ಬರು, ಎಲ್ಲರೂ ಒಂದೇ ಥರ ಹೇಳ್ಕೊಂಡು ಅವನು ಬಡವ ಇರಲಿ, ಶ್ರೀಮಂತ ಇರಲಿ, ಅಥವಾ ಭಿಕ್ಷುಕ ಇರಲಿ, ಯಾರೇ ಒಬ್ಬರು ಇರಲಿ, ಬಟ್ ಎಲ್ಲರೂ ಒಂದೇ ಲೆವೆಲಲ್ಲಿ ನೋಡುವಂಥ ಒಂದು ಗುಣ ಅಥವಾ ವ್ಯಕ್ತಿತ್ವ ಈ ತುಲಾ ರಾಶಿಯವರಿಗೆ ಆಗುವಂಥದ್ದು. ಇದು ನನ್ನ ಪರ್ಸ್ನಲ್ ಒಂದು ಒಪಿನಿಯನ್ ಏನಂತಂದರೆ, ಈ ಥರ ಎಲ್ಲರೂ ನೋಡ್ತಾ ಇದ್ದರೆ ನಮ್ಮ ಈ ಸಮಾಜ ಆಗಿರಲಿ, ನಮ್ಮ ರಾಜ್ಯ ಆಗಿರಲಿ, ನಮ್ಮ ಜಿಲ್ಲೆ ಆಗಿರಲಿ, ನಮ್ಮ ತಾಲೂಕು ಆಗಿರಲಿ ಒಂಥರ ಆನಂದಮಯವಾಗಿರ್ತದೆ. ಈಗೆಲ್ಲ ನಾನು ಶ್ರೀಮಂತ, ನೀನು ಬಡವ, ಅವನ ಹತ್ರ ಏನು ದುಡ್ಡಿಲ್ಲ ಅಂದ್ಕೊಂಡು ಟೀಕೆ ಮಾಡೋರೇ ಜಾಸ್ತಿ ಆಗಿದ್ದಾರೆ ಈ ಕಾಲದಲ್ಲಿ. ಈಗ ನೀವು ಬೀಳೋದೇ ನಾನು ಕಾಯ್ತಾ ಇದ್ದೀನಿ ಬಿಟ್ಟರೆ, ನೀವು ಮೇಲೆದ್ದು ಏನಾದರೂ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದ್ಕೊಂಡು ಅದರಿಂದ ಖುಷಿ ಪಡೋರ್ಗಿಂತನೂ ನೀವು ಇವನು ಬೀಳಲಿ ಅಂದ್ಕೊಂಡೇ ಈ ಥರ ಶೇಡಿನ ಮನೋಭಾವನೆ ನೋಡಬೇಕಾದ್ರೆ, ಈ ತುಲಾ ರಾಶಿಯವರಲ್ಲಿ ಈ ಮಾಸದಲ್ಲಿ ಎಲ್ರಿಗೂ ಸಮಾನವಾಗಿ ನೋಡುವಂಥ ಒಂದು ಭಾಗ್ಯ ಅವರಿಗೆ ಬಂದಿದೆ, ಭಗವಂತ ಕೊಟ್ಟಿದ್ದಾನೆ. ಇದೇ ಮನಸ್ಥಿತಿಯಿಂದ ಎಲ್ರಿಗೂ ಒಂದೇ ಭಾವನೆಯಲ್ಲಿ ನೋಡಿ ನಿಮಗೂ ನಿಜವಾಗಲೂ ಒಳ್ಳೆಯದಾಗ್ತದೆ. ಕಲಾವಿದರಿಗೆ ಉತ್ತಮವಾದ ಫಲಗಳು. ಕಲಾವಿದರು ಅಂತಂದರೆ ನಟ ನಟಿಯರಾಗಿರಲಿ, ಅಥವಾ ಈ ಚಿತ್ರಕಲೆ ಬರೆಯೋರಾಗಿರಲಿ, ಅಥವಾ ಈ ಭಿತ್ತಿ ಚಿತ್ರಗಳನ್ನು ಬರೆಯೋರಾಗಿರಲಿ, ಯಾವುದೇ ವಿಧವಾದಂಥ ಕಲಾವಿದರು, ಬರೀ ನಾನು ನಟ ನಟಿಯರು ಅಂತ ಹೇಳ್ತಿಲ್ಲ, ಕಲಾವಿದರು ಅಂತಂದರೆ ಈ ಆರ್ಟ್ಸ್ಗೆ ಸಂಬಂಧಪಟ್ಟವ್ರಿಗೆ ಪ್ರತಿಯೊಬ್ಬರಿಗೂ, ಈ ಒಂದು ಸೆಟ್ ಹಾಕೋರಾಗಿರಲಿ, ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಆರ್ಗನೈಸರ್ ಆಗಿರಲಿ, ಅವ್ರದ್ದು ಕೆಲವೊಂದಿಷ್ಟು ಸೆಟ್ಗಳು ಹಾಕಿರ್ತಾರೆ ಅವರು, ಅಥವಾ ಆರ್ಗನೈಸ್ ಮಾಡಬೇಕಾದ್ರೆ ಯಾವುದೋ ಒಂದು ಫಂಕ್ಷನಿಗೆ ಆರ್ಗನೈಸ್ ಮಾಡಬೇಕಾದ್ರೆ ಅವರಿಗೆ ಒಂದು ಆರ್ಟ್ ಮೈಂಡನ್ನೇ ಅವ್ರು ಡಿಸೈನ್ ಆಗಿರುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ರೆಡಿ ಮಾಡುವಂಥದ್ದಾಗಲಿ ಅಂಥದ್ದೆಲ್ಲ ಮಾಡುವಂಥದ್ದು ಇದು ಆರ್ಟಿಗೆ ಸಂಬಂಧಪಟ್ಟಿದ್ದಾಗಿರ್ತದಲ್ವ. ಹಾಗಾಗಿ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಒಂದು ಉತ್ತಮವಾದಂಥ ಫಲ ಈ ಮಾಸದಲ್ಲಿ ನಿಮಗೆ ಖಂಡಿತವಾಗಿ ಲಭಿಸ್ತದೆ. ನೀವು ನಿರೀಕ್ಷಿಸುತ್ತಿರುವ ಪ್ರತಿಫಲ ಲಭ್ಯ. ಅಂದರೆ ಇಷ್ಟು ದಿನದಿಂದ ತುಂಬ ವಿಷಯಗಳಲ್ಲಿ ಆಗಿರಲಿ, ಅಥವಾ ತುಂಬ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಬಟ್ ನಿಮಗೆ ಅದನ್ನು ಆಗ್ತಾ ಇರಲಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ಅಡೆತಡೆಗಳಿಂದ ಅದು ನಿಂತು ಹೋಗಿರುವಂಥದ್ದಾಗಿರಲಿ, ಅಥವಾ ನಿಮ್ಮದು ಕೆಲವೊಂದಿಷ್ಟು ಟೈಮಲ್ಲಿ ನೀವು ಮಾಡ್ಕೊಂಡಿರುವಂಥ ಪ್ಲ್ಯಾನೇ ನಿಮ್ಗೆ ಕೈ ಕೊಟ್ಟಿರುವಂಥದ್ದಾಗಿರಲಿ, ಅಥವಾ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತೀನಿ ಅಂತ ಹೇಳಿದ್ದಂತಹ ನಿಮ್ಮ ಫ್ರೆಂಡು ಕೈ ಕೊಟ್ಟಿದ್ದಾಗಿರಲಿ, ಅಥವಾ ನಿಮ್ಮ ಪಾರ್ಟ್ನರೇ ಕೈ ಕೊಟ್ಟಿದ್ದಾಗಿರಲಿ ಆಗ್ತಾಯಿತ್ತು. ಆದರೆ ಇಷ್ಟು ದಿನದಿಂದ ನೀವೇನು ಅದರ ಮೇಲೆ ಟಾರ್ಗೆಟ್ ಇಟ್ಕೊಂಡಿದ್ರಲ್ವ, ಅದು ಈ ಮಾಸದಲ್ಲಿ ನಿಜವಾಗಲೂ ನಿಮಗೆ ಲಭ್ಯವಾಗುವಂಥದ್ದು, ಅದು ಈಡೇರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ನಡೀಲಿಕ್ಕಿದೆ. ರಿಯಲ್ ಎಸ್ಟೇಟಲ್ಲಿ ಈ ಮಧ್ಯವರ್ತಿಗಳಾಗಿ ಕೆಲಸ ಮಾಡೋರು ಅಂತಂದರೆ ಈ ಬ್ರೋಕರ್ಶಿಪ್ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಉತ್ತಮವಾದಂಥ ಫಲ ಇದೆ. ನಿಮ್ಮದೆಲ್ಲ ಏನೇನು ರಿಯಲ್ ಎಸ್ಟೇಟಲ್ಲಿ ಇಷ್ಟು ದಿನ ನೀವು ಮಾಡಿರುವಂಥ ವ್ಯವಹಾರಗಳೇನು ಹೋಲ್ಡ್ ಆಗಿತ್ತು, ಅದೆಲ್ಲ ಆ ಅಮೌಂಟೆಲ್ಲ ಏನು ಸ್ಟಕ್ ಆಗಿರುವಂಥ ಅಮೌಂಟ್ಗಳೆಲ್ಲ ತಮಗೆ ಬರುವಂಥದ್ದು, ಮತ್ತು ಮುಂದೆ ಹೊಸ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಸಿಗುವಂಥದ್ದು, ನೀವು ಅದರಲ್ಲಿ ಭಾಗಿಯಾಗಿ ಆ ಬಿಸ್ನೆಸ್ಸನ್ನು ಡೆವಲಪ್ ಮಾಡಿ ಬೇರೆಯವ್ರಿಗೆ ಸೇಲ್ ಆಗುವಂಥದ್ದು ಈ ಮಾಸದಲ್ಲಿ, ಅಕ್ಟೋಬರ್ ಮಾಸದಲ್ಲಿ ಈ ತುಲಾ ರಾಶಿಯವರಿಗೆ ಖಂಡಿತವಾಗಲೂ ಆಗ್ತದೆ. ನಿಮ್ಮ ತಾಳ್ಮೆ ಕೆಲವೊಂದು ಕಡೆಗೆ ಪರೀಕ್ಷೆ ಆಗ್ಬೋದು. ಯಾಕಂತಂದರೆ ಕೆಲವೊಬ್ಬರು ಮುಂದೆ ನೀವು ಸೈಲೆಂಟಾಗಿರ್ತೀರ, ಏನೇ ಹೇಳಿದರೂ ಕೂಡ ಗೊತ್ತಿಲ್ಲದಿರೋ ಥರ ಸುಮ್ಮನೆ ಇರ್ತೀರ. ಏನಾದರೂ ಆಗಲಿ ನೋಡೋಣ, ಏನಾದರೂ ಆಗಲಿ ನೋಡೋಣ ಅಂದ್ಕೊಂಡು. ಆ ತಾಳ್ಮೆ ಇವತ್ತು ಪರೀಕ್ಷೆ ಆಗ್ಬೋದು. ಅದು ಯಾವ ರೀತಿ ಅಂತಂದರೆ, ಯಾರೋ ಒಬ್ಬರು ನಿಮಗಿಂತ ದೊಡ್ಡವರಾಗಿರ್ಬೋದು, ಅಥವಾ ಯಾವುದೋ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಬಾಸ್ಗಳಾಗಿರ್ಬೋದು, ಸುಮ್ಮನೆ ನಿಮ್ಮ ಮೇಲೆ ಬ್ಲೇಮ್ ಮಾಡುವಂಥದ್ದು. ಯಾಕೆ ನೀನು ಹಾಗೆ ಮಾಡಿದೆ, ಯಾಕೆ ನೀನು ಹೀಗೆ ಮಾಡಿದೆ, ನೀವು ಅದನ್ನು ಮಾಡೇ ಇರೋದಿಲ್ಲ. ನಿಮ್ಮ ಮೇಲೆ ಕೆಲವೊಂದು ಅನುಮಾನಗಳು, ಅಪಮಾನಗಳು ಮಾಡುವಂಥದ್ದು ಎಲ್ಲ ನಡೀತಾ ಇತ್ತು ಇಷ್ಟು ದಿನ. ಬಟ್ ಆದರೆ ಆ ತಾಳ್ಮೆಗೆ ಇವಾಗ ಒಂದು ಫುಲ್ ಸ್ಟಾಪ್ ಬೀಳುವಂಥದ್ದು. ಆ ತಾಳ್ಮೆ ನಿಮಗೆ ಪರೀಕ್ಷೆ ಆಗ್ಬೋದು. ಆ ತಾಳ್ಮೆ ಪರೀಕ್ಷೆ ಆಗಬೇಕಾದ್ರೆ ನಿಮ್ಮ ತಾಳ್ಮೆಯ ಕಟ್ಟೆ ಒಡಿಬೋದು. ಎಚ್ಚರಿಕೆ ಇರಲಿ ನಿಮಗೆ. ಆ ತಾಳ್ಮೆಯ ಕಟ್ಟೆ ಹೊಡಿಲಿಕ್ಕೆ ಬಿಡಬೇಡಿ. ಅದೇ ತಾಳ್ಮೆಯಿಂದನೇ ಅವರಿಗೆ ಪ್ರತ್ಯುತ್ತರ ಕೊಟ್ಟು ಅವ್ರ ಜೊತೆಗೆ ಅದೇ ಸ್ನೇಹ ಸಂಬಂಧನ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕೆಟ್ಟ ಪರಿಣಾಮಗಳು ನಿಮ್ಗೆ ಆಗ್ತದೆ. ಅದಕ್ಕಾಗಿ ಆ ಕೆಟ್ಟ ಪರಿಣಾಮಕ್ಕೆ ನೀವು ಆಸ್ಪದ ಕೊಡಬೇಡಿ. ಮುಂದೆ ಸಿಗುವಂಥ ಧನಲಾಭ ಫಲಗಳು ನಿಮ್ಮ ಕಂಪ್ನಿಯಿಂದ ಆಗಿರಲಿ, ನಿಮ್ಮ ಬಿಸ್ನೆಸ್ಸಲ್ಲಾಗಿರಲಿ, ಅಥವಾ ನಿಮ್ಮ ಮೇಲಧಿಕಾರಿಯಿಂದ ಆಗಿರಲಿ ಸಿಗುವಂಥದ್ದು ಕಳ್ಕೊಳ್ತೀರ. ಅವ್ರ ಜೊತೆಗೆ ಚೆನ್ನಾಗಿದ್ದರೆ ಇದೆಲ್ಲ ರಿಟರ್ನ್ ನಿಮಗೆ ಬರುವಂಥದ್ದು. ಹಾಗಾಗಿ ನಿಮ್ಮ ತಾಳ್ಮೆ ಎಷ್ಟೇ ಪರೀಕ್ಷೆ ಮಾಡಿದ್ರೂ ಕೂಡ ಆ ತಾಳ್ಮೆಗೆ ತಕ್ಕಂಥ ವ್ಯಕ್ತಿತ್ವನೂ ನಿಮ್ಮದಾಗಿರೋದ್ರಿಂದ ದಯವಿಟ್ಟು ಗಟ್ಟಿ ಮನಸ್ಸಿನಿಂದ ಆ ತಾಳ್ಮೆನ ಅದೇ ರೀತಿ ಇಟ್ಕೊಳ್ಳಿ. ಅವ್ರ ಜೊತೆ ಚೆನ್ನಾಗಿರಿ. ನಿಮ್ಮನ್ನು ನೋಡಿ ಬೇರೆ ವ್ಯಕ್ತಿಗಳು ಆಕರ್ಷಿತವಾಗುವಂಥದ್ದು ಈ ಮಾಸದಲ್ಲಿ ನಡೀಲಿಕ್ಕಿದೆ. ಮೊದಲೇ ತುಲಾರಾಶಿಯವರು ಒಂಥರ ಸದೃಢ ಮೈಕೊಟ್ಟು ಸುರದ್ರೂಪಿಗಳಾಗಿರ್ತಾರೆ. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ.
ನಿಮ್ಮನ್ನು ನೋಡಿ ನಿಮ್ಮ ಆಪೋಸಿಟಲ್ಲಿ ಯಾರೋ ಒಬ್ಬ ದಾರಿ ಮೇಲೆ ಹೋಗ್ತಿರೋನೋ ಅಥವಾ ನಿಮ್ಮ ಆಫೀಸಲ್ಲಿರುವಂಥವ್ರೋ ಅಥವಾ ನಿಮ್ಮ ಸ್ಕೂಲು ಕಾಲೇಜ್ಗಳಲ್ಲಾಗಿರಲೋ ನಿಮ್ಮ ಮೇಲೆ ಒಂಥರ ತುಂಬ ಆಕರ್ಷಿತವಾಗುವಂಥದ್ದು, ನಿಮ್ಮ ಮೇಲೆ ಅಟ್ರಾಕ್ಟಿವ್ನೆಸ್ ಜಾಸ್ತಿ ಆಗ್ತದೆ ಜನರಿಗೆ. ಹಾಗಾಗಿ ಅಂಥದ್ದು ಕೆಲವೊಂದು ಇದೆಲ್ಲ ಎಲ್ಲಿ ವರ್ಕ್ ಆಗ್ತದೆ ಅಂತಂದರೆ ಈ ಮಾಡಲಿಂಗ್ ಫೀಲ್ಡಲ್ಲಿ, ಈ ಫ್ಯಾಷನ್ ಇಂಡಸ್ಟ್ರಿಗಳಲ್ಲೆಲ್ಲ ಇದೆಲ್ಲ ವರ್ಕ್ ಆಗ್ತದೆ. ಹಾಗೆ ಕೆಲವೊಂದಿಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ಗಳಲ್ಲೆಲ್ಲ ವರ್ಕ್ ಆಗ್ತದೆ. ಅಂಥದ್ದು ಸಮಯ ನಿಮ್ಗೆ ಬಂತು ಅಂತಂದರೆ ಅದನ್ನು ನೀಟಾಗಿ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ವ್ಯಕ್ತಿತ್ವ, ನಿಮ್ಮದು ವಾಕಿಂಗ್ ಸ್ಟೈಲ್ ಆಗಿರಲಿ, ಏನೇ ಬಂತು ಒಂದು ಆಕರ್ಷಿತ ಅಂತಂದಮೇಲೆ ಎಲ್ಲನೂ ಬಂತು, ಪ್ರತಿಯೊಂದು ಬಂತು. ಅಥವಾ ಒಂದು ಗಂಡು ಆದವನು ಒಂದು ಹುಡುಗಿಗೆ ನೋಡಿ ಮದುವೆ ಆಗ್ಲಿಕ್ಕೆ ಹೊರಟವನಿದ್ದರೆ, ಅಥವಾ ಒಂದು ಹೆಣ್ಣಾದವಳು ಬಂದು ಒಂದು ಗಂಡಿಗೆ ನೋಡಿ ಮದುವೆ ಆಗಿ ಹೊರಟವ್ರಿದ್ದರೆ ಇದೆಲ್ಲ ನಿಮ್ಗೆ ವರ್ಕ್ ಆಗ್ತದೆ. ಹಾಗಾಗಿ ಈ ಥರ ಯಾರಾದರೂ ನಿಮ್ಮ ಮೇಲೆ ಅಟ್ರಾಕ್ಟಿವ್ ಆದರೆ ಆ ಜನರಿಗೆ ನೋಡಿ ನಿಮ್ಮ ರಿಯಾಕ್ಷನನ್ನು ಕೊಡಿ. ಎಲ್ಲರೂ ನಿಮ್ಗೆ ಅಟ್ರಾಕ್ಟ್ ಆದರು ಅಂದ್ಕೊಂಡು ಅವ್ರು ಹಿಂದೆ ಹೋಗುವಂಥದ್ದು ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗಲಿದೆ. ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಕ್ತು ಅಂತಂದರೆ ಅದ್ರ ಹಿಂದೆ ಇರೋದು ಮಹಾಲಕ್ಷ್ಮಿನೇ ಅಂತ ನೀವು ಅರ್ಥ ಮಾಡ್ಕೋಬೇಕು. ದುಡ್ಡು ಯಾರ ಹತ್ರ ಇದೆಯೋ ಆವಾಗಲೇ ನಿಮ್ಗೆ ಗೌರವ ಸಿಗೋದು. ನನ್ನ ಅಭಿಪ್ರಾಯ ಇದು. ನಿಮ್ಮ ಹತ್ರ ದುಡ್ಡಿದೆಯೋ ಸಮಾಜನೂ ಗೌರವ ಕೊಡ್ತದೆ, ನಿಮ್ಮ ಮನೆಯವರು ಗೌರವ ಕೊಡ್ತಾರೆ, ನಿಮ್ಮ ದಾಯವಾದಿಗಳು ಗೌರವ ಕೊಡುವಂಥದ್ದು, ಇದರಲ್ಲಿ ದೂಸರ ಮಾತಿಲ್ಲ. ಮತ್ತು ನಿಮ್ಮ ಸ್ನೇಹಿತರು ಕೂಡ ಇಷ್ಟು ದಿನ ನೋಡೋದಕ್ಕಿಂತನೂ ಇವತ್ತು ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅಂತಂದಾಗ ಅವರು ಟ್ರೀಟ್ ಮಾಡೋ ಲೆವೆಲೇ ಬೇರೆ ಆಗಿರ್ತದೆ. ಈ ಗೌರವ ಏನು ಸಿಗ್ತದೆ ಆ ಗೌರವದ ಹಿಂದೆ ಇರುವಂಥ ಧನಲಕ್ಷ್ಮಿನ ಯಾರಿಗೂ ತೋರ್ಸೋಕೆ ಹೋಗಬೇಡಿ. ಈ ಧನಲಕ್ಷ್ಮಿಗೆ ನೀವು ಏನಾದರೂ ತೋರಿಸಿದ್ರಿ ಅಂತಂದರೆ ನಿಮಗೆ ಅಧಿಕವಾದಂಥ ವ್ಯಯ ಆಗುವಂಥದ್ದು, ಅನ್ನೆಸೆಸರಿ ಖರ್ಚಾಗುವಂಥದ್ದು, ಅನ್ವಾಂಟೆಡ್ ಥಿಂಗ್ಸ್ನ ಪರ್ಚೇಸ್ ಮಾಡುವಂಥದ್ದಾಗಿರಲಿ, ಇದೆಲ್ಲ ಬಂದುಬಿಟ್ಟು ಕಮಿಟ್ಮೆಂಟ್ ಒಳಗಡೆ ಅದು ಇರೋದೂ ಇಲ್ಲ. ಕಮಿಟ್ಮೆಂಟ್ ಇಲ್ಲದೇ ಇರುವಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡೋದ್ರಿಂದ ಆ ವ್ಯಯಗಳು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮದೇ ಆಗಿರುವಂಥದ್ದು ಒಂದು ಸರ್ಕಲ್ ಹಾಕ್ಕೊಳ್ಳಿ. ನನ್ನ ಕಮಿಟ್ಮೆಂಟ್ ಇಷ್ಟೇ, ಇದಕ್ಕಿಂತ ಹೊರಗಡೆ ನಾನು ಹೋಗಬಾರ್ದು ಹೇಳೋವಂಥದ್ದು ಒಂದು ಕಮಿಟ್ಮೆಂಟನ್ನು ನೀವು ಇಟ್ಕೊಂಡ್ರೆ ಇದರಿಂದ ನೀವು ರಕ್ಷಣೆ ಮಾಡ್ಕೋಬೋದು. ಇದು ಅಧಿಕ ಖರ್ಚಿನಿಂದ ರಕ್ಷಣೆ ಪಡ್ಕೊಳ್ಬೋದು. ಹಾಗಾಗಿ ದುಡ್ಡನ್ನು ಸ್ವಲ್ಪ ನೋಡಿ ಖರ್ಚು ಮಾಡಬೇಕಾಗ್ತದೆ. ಸಣ್ಣ ಪುಟ್ಟ ಕಿರಿಕಿರಿ ಏನೇನು ಈ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಾಗಿರಲಿ, ಅಥವಾ ಯಾವುದೇ ಒಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರೋರು, IT ಆಗಿರಲಿ, ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಸೆಕ್ಟರ್ ಆಗಿರಲಿ, ಅಥವಾ ಯಾವುದೋ ಒಂದು ನಿಮ್ಮ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಆಗಿರಲಿ, ಇದರೆಲ್ಲ ಕೆಲಸ ಮಾಡೋರಿಗೆ ಒಂದು ಸಣ್ಣ ಕಿರಿಕಿರಿ ಆಗ್ತಾ ಇರ್ತದೆ ಕೆಲಸದಲ್ಲಿ. ಹಾಗಂತ ಕೆಲಸ ಬಿಡ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಿನ ಇರ್ತದೆ ಅದು. ಎಲ್ಲಿವರೆಗೆ ಅಂತಂದರೆ ಅಕ್ಟೋಬರ್ 9ನೇ ತಾರೀಕುವರೆಗೂ ಒಂದು ಸ್ವಲ್ಪ ಅದೇ ಥರನೇ ಇರ್ತದೆ ನಿಮಗೆ. ಅದರ ನಂತರ ಸರಿ ಹೋಗ್ತದೆ. ಅದ್ರ ಬಗ್ಗೆ ಏನು ಕಾಳಜಿ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಯಾರ್ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀರೋ, ಅಥವಾ ಯಾರ್ಯಾರೆಲ್ಲ ಪೇರೆಂಟ್ಸ್ಗಳು ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ನನ್ನ ಮಗಳಿಗೋ ಅಥವಾ ಮಗನಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಇದು ಒಂದು ಒಳ್ಳೆಯ ಶುಭವಾದಂಥ ಮಾಸ ಈ ಅಕ್ಟೋಬರ್ ಮಾಸ. ಹಾಗಾಗಿ ನೀವೇನಾದರೂ ಆ ಥರ ಪ್ಲ್ಯಾನಲ್ಲಿದ್ದರೆ ಮದುವೆಗೆ ಸೂಕ್ತವಾದಂಥ ಮಾಸ ಈ ಅಕ್ಟೋಬರ್ ಮಾಸ. ನೀವು ಒಳ್ಳೆಯ ಗಂಡು ಅಥವಾ ಹೆಣ್ಣನ್ನು ನೋಡಿ ಅವ್ರ ಬ್ಯಾಕ್ಗ್ರೌಂಡನ್ನು ಒಂದು ಸರಿ ವೆರಿಫಿಕೇಷನ್ ಮಾಡಿ ಅವರ ಮೂಲ ಜಾತಕನ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ನೀವು ಮದುವೆಗೆ ಸಂಬಂಧಪಟ್ಟಂಥ ಮಾತುಕತೆಗೆ ಮುಂದುವರಿಬೋದು. ಅದರಲ್ಲಿ ಯಾವುದೇ ಒಂದು ವಿಘ್ನಗಳಾಗಲಿ ಅಡಚಣೆಗಳಾಗಲಿ ಯಾವುದೇ ರೀತಿಯಂಥ ತೊಂದರೆಗಳು ಇಲ್ಲ. ಸಂತಾನ ಭಾಗ್ಯ ಯಾರ್ಯಾರಿಗೆಲ್ಲ ಈಗ 4 ವರ್ಷದಿಂದ ಮಕ್ಕಳಾಗಲಿಲ್ಲ ಗುರುಗಳೇ, 2 ವರ್ಷದಿಂದ ಮಕ್ಕಳಾಗಲಿಲ್ಲ ಗುರುಗಳೇ ಅಂದ್ಕೊಂಡು ಯಾರೆಲ್ಲ ಈ ಸಂತಾನ ಭಾಗ್ಯಕ್ಕಾಗಿ ಹಂಬಲಿಸ್ತಾ ಇದ್ದೀರೋ ಅವರಿಗೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಸಂತಾನ ಪ್ರಾಪ್ತಿಯಾಗುವಂಥದ್ದು. ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಿ ಖಂಡಿತವಾಗಲೂ ಈ ಸಂತಾನ ಭಾಗ್ಯ ಸಿಗ್ತದೆ. ಹಾಗಂತ ನಿಮಗೆ ಪರಿಹಾರ ಅಂತ ಹೇಳಬೇಕು ಅಂತಂದರೆ ನೀವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸುಬ್ರಹ್ಮಣ್ಯದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ, ಹಾಗೆ ಸಾಧ್ಯ ಆದರೆ ಸುಬ್ರಹ್ಮಣ್ಯನ ಜಪ ಮಾಡಿ. ಈ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ನೀವು ಮಾಡುವಂಥ ಕೆಲಸ ಆಗಿರಲಿ, ಓದುವಂಥ ವಿದ್ಯೆ ಆಗಿರಲಿ, ಅಥವಾ ಯಾವುದೇ ಒಂದು ವ್ಯವಹಾರಗಳಾಗಲಿ ಉತ್ತಮವಾದಂಥ ಫಲನೇ ಈ ಅಕ್ಟೋಬರ್ ಮಾಸದಲ್ಲಿದೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು, ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೆಯದಾಗಿಡಲಿ. ಆ ದುರ್ಗಾಮಾತೆ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.